ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟವನ್ನ ಪಟ್ಟಿದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತಿದ್ದಾರೆ. ಧಾರವಾಡ ಜಿಲ್ಲೆ ಬಾಲಗೇರಿ ಗ್ರಾಮಸ್ಥರು ಪರದಾಟವನ್ನ ಪಟ್ಟಿರೋದು. 2019ರ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಹಳ್ಳ ದಾಟಿ ಬೇರೆ ಊರುಗಳಿಗೆ ಜನರು ಹೋಗ್ತಾ ಇದ್ರು. ಇದೀಗ ಹಳ್ಳ ತುಂಬಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಇದರಿಂದಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ. ಸೇತುವೆಯನ್ನ ನಿರ್ಮಿಸಿ ಅಂತೇಳಿ ಶಾಸಕ ಲಾಡ್ಗೆ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಸೇತುವೆ ಇಲ್ಲದೆ ಇರೋದ್ರಿಂದಾಗಿ ಜನರಿಗೆಲ್ಲ ಬಹಳ ತಾಪತ್ರೆ ಆಗಿರೋದು. ಧಾರವಾಡದಲ್ಲಿ ಭೀಕರವಾದಂತಹ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟ ಪಡ್ತಾ ಇದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತುಕೊಂಡಿದ್ದಾರೆ. ಧಾರವಾಡ ಜಿಲ್ಲೆ ಬಾಲಗೇರಿ ಗ್ರಾಮಸ್ಥರ ಪರದಾಟ ಇದು. ಒಂದು ಸೇತುವೆ ನಿರ್ಮಾಣ ಮಾಡಿದರೆ ನಾವು ಯಾವುದೇ ಈ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಅನ್ನೋದು. 2019ರಲ್ಲಿ ಬಂದ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಅದಾದ ನಂತರ ಸೇತುವೆಯನ್ನು ಮತ್ತೆ ನಿರ್ಮಾಣ ಮಾಡೇ ಇರಲಿಲ್ಲ. ಇದರಿಂದಾಗಿ ಜನರಿಗಂತೂ ಓಡಾಟಕ್ಕೆಲ್ಲ ಭಾಳ ತಾಪತ್ರೆ ಆಗಿದೆ. ರಸ್ತೆ ಬಂದಾಗಿದೆ, ಓಡಾಟಕ್ಕೆ ತೊಂದರೆ ಆಗಿದೆ. ಹಾಗೆ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ, ಮಾನ್ಯ ಮಂತ್ರಿಗಳಿಗೆ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 2019ರಲ್ಲಿ ಪ್ರವಾಹದ ಆತಂಕ ಸೃಷ್ಟಿಸಿದ ರೀತಿಯಲ್ಲಿ ಮತ್ತೆ ಈ ವರ್ಷವೂ ಕೂಡ ಮಳೆ ಆಗ್ತಾ ಇದೆ. ಆದರೆ 2019ರ ಪ್ರವಾಹದ ಸಂದರ್ಭದಲ್ಲಿ ಏನು ಸೇತುವೆಗಳು ಕೆಲವೊಂದು ಕಡೆ ಕೊಚ್ಕೊಂಡು ಹೋಗಿದ್ದು, ಆ ಸೇತುವೆಗಳನ್ನು ಇವತ್ತಿನವರೆಗೂ ಕೂಡ ರಿಪೇರಿ ಮಾಡಿಲ್ಲ, ಮರು ನಿರ್ಮಾಣ ಮಾಡಲಿಂದಾಗಿ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಸೇತುವೆ ಬಳಿ ನಾವಿದ್ದೇವೇನು ಅಳ್ನಾವರ, ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಬಾಲಗೇರಿ ಗ್ರಾಮ ಇದೆ. ಈ ಗ್ರಾಮದಲ್ಲಿ ನಾವೀಗ ಸೇತುವೆಯನ್ನು ನೋಡ್ಬೋದಾಗಿದೆ ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಅಂತ. ಇದು 2019ರಲ್ಲಿ ಒಂದು ಏನು ಪ್ರವಾಹ ಬಂದಿತ್ತು, ಆ ಪ್ರವಾಹದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ಸೇತುವೆ ಕೊಚ್ಕೊಂಡೋಗಿತ್ತು. ಆ ಬಳಿಕ ಬಂದಂಥ ಮಳೆಗಳಿಗೂ ಕೂಡ ಅಂತಾರೆ ಸ್ವಲ್ಪ ಪ್ರಮಾಣಕ್ಕೆ ಕೊಚ್ಕೊಂಡೋಗಿ ಸಂಪೂರ್ಣವಾಗಿ ಯಾವುದೂ ಕೂಡ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ದಾಟುವುದಕ್ಕೆ ಬರದಂಥ ಪರಿಸ್ಥಿತಿ ಇದೆ. ಆದರೂ ಇನ್ನೂವರೆಗೂ ಕೂಡ 5-6 ವರ್ಷವಾದರೂ ಕೂಡ ಏನಂತಾರೆ ಇನ್ನೂವರೆಗೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರ ಬಗ್ಗೆ ಜನಪ್ರತಿನಿಧಿ ಸಮಿತಿ ಕಾಳಜಿ ವಹಿಸಿಲ್ಲ. ಪ್ರಮುಖವಾಗಿ ಏನಂತಂದರೆ ಅಕ್ಕಪಕ್ಕದಲ್ಲಿ ಏನಂತಾರೆ ನೀರಿದೆ, ನೀರಿನಲ್ಲೇ ದಾಟ್ಕೊಂಡು ಏನಂತಾರೆ ಜನ ಮತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ. ಒಂದೊಂದು ಸಲ ಹಳ್ಳದ ನೀರು ಏರಿದರೆ ಏನಂತಂದರೆ ಶಾಲೆಗೆ ಹೋಗದೆ ಮಕ್ಕಳು 20 ದಿನ 1 ತಿಂಗಳ ಗಂಟಲೆ ಮನೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತೆ ಈ ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಶಾಸಕರು ಇದಕ್ಕೊಂದು ಪೂಜೆಯನ್ನು ಕೂಡ ಮಾಡಿದ್ರು. ಪೂಜೆ ಮಾಡಿ ಇನ್ನೇನು ಕಾಮಗಾರಿ ಆರಂಭ ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ಜನ ಇದ್ದರು. ಆದರೆ ಆ ಶಾಸಕರಿದ್ದಾಗ ಕೂಡ ಆಗಲ್ಲ. ಅದ್ರ ಬಳಿಕ ಏನಂತಾರೆ ಬದಲಾವಣೆಯಾಗಿ ಈಗಿರುವಂಥ ಶಾಸಕರು ಏನು ಸಂತೋಷ್ ಲಾಡ್ ಇದ್ದಾರೆ, ಅವರೇ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ದಾರೆ. ಆದರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರುವಂಥ ಅವರದೇ ಕ್ಷೇತ್ರದಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಇದ್ದು ಜನ ಏನಂತಂದರೆ ನೀರಿನ ಮಧ್ಯೆ ದಾಟಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಏನಾದರೂ ಅಪಾಯಗಳಾದರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತೀವಿ. ನಾವೀಗ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಜನ ದಾಟ್ಕೊಂಡು ಹೋಗ್ತಾರೆ ಅನ್ನೋದು. ಈ ರೀತಿ ಅನ್ನೊಂದು ನೀರು ಇರುತ್ತೆ, ಈ ನೀರಿನಲ್ಲಿ ಏನಂತಾರೆ ಜನ ದಾಟ್ಕೊಂಡು ಹೋಗ್ಬೇಕು. ಕೆಲವೊಂದು ಸಲ ಏನಂತಂದರೆ ಅಲ್ಲಿ ಹುಳ ಉಪ್ಪಡಿಗಳಿರ್ತಾವೆ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ಎಷ್ಟೋ ಮಕ್ಕಳು ಇಂಥ ಸಂದರ್ಭದಲ್ಲಿ ದಾಟೋದು ಕೂಡ ಹೆದರ್ತಾ ಇದ್ದಾರೆ. ನಾವು ನೋಡ್ಬೋದಾಗಿದೆ ಅಲ್ಲಿ ಒಬ್ಬರು ಏನಂತಾರೆ ಗ್ರಾಮಕ್ಕೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ. ಅವ್ರು ಯಾವ ರೀತಿ ನೀರಿನಲ್ಲಿ ಏನಂದರೆ ಜಾಗರೂಕತೆಯನ್ನು ವಹಿಸಿ ಹೋಗ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಏನಾದರೂ ತಗ್ಗುಗಳಿದ್ರು ಕೂಡ ಏನಂತಾರೆ ಅಪಾಯ ಸಂಭವಿಸ್ಬೋದು, ನೀರಿನ ಪ್ರಮಾಣ ಏರಿದ್ರು ಕೂಡ ಸಂಭವಿಸ್ಬೋದು. ರಾತ್ರಿ ಹೊತ್ತಿನಲ್ಲಿ ಏನಂದರೆ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಅಂದರೆ ಏಕಾಏಕಿ ಕೂಡ ನೀರು ಇರುತ್ತೆ. ಮೇಲ್ಭಾಗದಲ್ಲಿರುವಂಥ ಅರಣ್ಯ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರುತ್ತೆ. ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಏನಂತಂದರೆ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿರುವಂಥ ಉಸ್ತುವಾರಿ ಸಚಿವರು ತಮ್ಮ ಕ್ಷೇತ್ರದಲ್ಲಿರುವಂಥ ಒಂದು ಸೇತುವೆ ಕೂಡ ಅಂತಾರೆ ನಿರ್ಮಾಣ ಮಾಡೋದಕ್ಕೆ ನಿಷ್ಕಾಳಜಿ ವಹಿಸಿದ್ದು ಕೂಡ ಅಂತಾರೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಪಾತ್ರವಾಗ್ತಾಯಿದ್ದು. ಈ ಮಳೆಗಾಲದಲ್ಲಿ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟವನ್ನ ಪಟ್ಟಿದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತಿದ್ದಾರೆ. ಧಾರವಾಡ ಜಿಲ್ಲೆ ಬಾಲಗೇರಿ ಗ್ರಾಮಸ್ಥರು ಪರದಾಟವನ್ನ ಪಟ್ಟಿರೋದು. 2019ರ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಹಳ್ಳ ದಾಟಿ ಬೇರೆ ಊರುಗಳಿಗೆ ಜನರು ಹೋಗ್ತಾ ಇದ್ರು. ಇದೀಗ ಹಳ್ಳ ತುಂಬಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಜನರು ಇದರಿಂದಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ. ಸೇತುವೆಯನ್ನ ನಿರ್ಮಿಸಿ ಅಂತೇಳಿ ಶಾಸಕ ಲಾಡ್ಗೆ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಸೇತುವೆ ಇಲ್ಲದೆ ಇರೋದ್ರಿಂದಾಗಿ ಜನರಿಗೆಲ್ಲ ಬಹಳ ತಾಪತ್ರೆ ಆಗಿರೋದು. ಧಾರವಾಡದಲ್ಲಿ ಭೀಕರವಾದಂತಹ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟ ಪಡ್ತಾ ಇದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತುಕೊಂಡಿದ್ದಾರೆ. ಧಾರವಾಡ ಜಿಲ್ಲೆ ಬಾಲಗೇರಿ ಗ್ರಾಮಸ್ಥರ ಪರದಾಟ ಇದು. ಒಂದು ಸೇತುವೆ ನಿರ್ಮಾಣ ಮಾಡಿದರೆ ನಾವು ಯಾವುದೇ ಈ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಅನ್ನೋದು. 2019ರಲ್ಲಿ ಬಂದ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಅದಾದ ನಂತರ ಸೇತುವೆಯನ್ನು ಮತ್ತೆ ನಿರ್ಮಾಣ ಮಾಡೇ ಇರಲಿಲ್ಲ. ಇದರಿಂದಾಗಿ ಜನರಿಗಂತೂ ಓಡಾಟಕ್ಕೆಲ್ಲ ಭಾಳ ತಾಪತ್ರೆ ಆಗಿದೆ. ರಸ್ತೆ ಬಂದಾಗಿದೆ, ಓಡಾಟಕ್ಕೆ ತೊಂದರೆ ಆಗಿದೆ. ಹಾಗೆ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ, ಮಾನ್ಯ ಮಂತ್ರಿಗಳಿಗೆ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ.
ಧಾರವಾಡ ಜಿಲ್ಲೆಯಲ್ಲಿ 2019ರಲ್ಲಿ ಪ್ರವಾಹದ ಆತಂಕ ಸೃಷ್ಟಿಸಿದ ರೀತಿಯಲ್ಲಿ ಮತ್ತೆ ಈ ವರ್ಷವೂ ಕೂಡ ಮಳೆ ಆಗ್ತಾ ಇದೆ. ಆದರೆ 2019ರ ಪ್ರವಾಹದ ಸಂದರ್ಭದಲ್ಲಿ ಏನು ಸೇತುವೆಗಳು ಕೆಲವೊಂದು ಕಡೆ ಕೊಚ್ಕೊಂಡು ಹೋಗಿದ್ದು, ಆ ಸೇತುವೆಗಳನ್ನು ಇವತ್ತಿನವರೆಗೂ ಕೂಡ ರಿಪೇರಿ ಮಾಡಿಲ್ಲ, ಮರು ನಿರ್ಮಾಣ ಮಾಡಲಿಂದಾಗಿ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಸೇತುವೆ ಬಳಿ ನಾವಿದ್ದೇವೇನು ಅಳ್ನಾವರ, ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಬಾಲ್ಗೇರಿ ಗ್ರಾಮ ಇದೆ. ಈ ಗ್ರಾಮದಲ್ಲಿ ನಾವೀಗ ಸೇತುವೆಯನ್ನು ನೋಡ್ಬೋದಾಗಿದೆ ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಅಂತ. ಇದು 2019ರಲ್ಲಿ ಒಂದು ಏನು ಪ್ರವಾಹ ಬಂದಿತ್ತು, ಆ ಪ್ರವಾಹದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಸೇತುವೆ ಕೊಚ್ಕೊಂಡು ಹೋಗಿತ್ತು. ಆ ಬಳಿಕ ಬಂದಂಥ ಮಳೆಗಳಿಗೂ ಕೂಡ ಅಂತಾರೆ ಸ್ವಲ್ಪ ಪ್ರಮಾಣಕ್ಕೆ ಕೊಚ್ಕೊಂಡು ಹೋಗಿ ಸಂಪೂರ್ಣವಾಗಿ ಯಾವುದೂ ಕೂಡ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ದಾಟುವುದಕ್ಕೆ ಬರದಂಥ ಪರಿಸ್ಥಿತಿ ಇದೆ. ಆದರೂ ಇನ್ನೂವರೆಗೂ ಕೂಡ 5-6 ವರ್ಷವಾದರೂ ಕೂಡ ಏನಂತಾರೆ ಇನ್ನೂವರೆಗೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರ ಬಗ್ಗೆ ಜನಪ್ರತಿನಿಧಿಗಳ ಸಮಿತಿ ಕಾಳಜಿ ವಹಿಸಿಲ್ಲ. ಪ್ರಮುಖವಾಗಿ ಏನಂತಂದರೆ ಅಕ್ಕಪಕ್ಕದಲ್ಲಿ ಏನಂತಾರೆ ನೀರಿದೆ, ನೀರಿನಲ್ಲೇ ದಾಟ್ಕೊಂಡು ಏನಂತಾರೆ ಜನ ಮತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ. ಒಂದೊಂದು ಸಲ ಹಳ್ಳದ ನೀರು ಏರಿದರೆ ಏನಂತಂದರೆ ಶಾಲೆಗೆ ಹೋಗದೆ ಮಕ್ಕಳು 20 ದಿನ 1 ತಿಂಗಳ ಗಂಟಲೆ ಮನೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತೆ ಈ ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಶಾಸಕರು ಇದಕ್ಕೊಂದು ಪೂಜೆಯನ್ನು ಕೂಡ ಮಾಡಿದ್ರು. ಪೂಜೆ ಮಾಡಿ ಇನ್ನೇನು ಕಾಮಗಾರಿ ಆರಂಭ ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ಜನ ಇದ್ದರು. ಆದರೆ ಆ ಶಾಸಕರಿದ್ದಾಗ ಕೂಡ ಆಗಲ್ಲ. ಅದ್ರ ಬಳಿಕ ಏನಂತಾರೆ ಬದಲಾವಣೆಯಾಗಿ ಈಗಿರುವಂಥ ಶಾಸಕರು ಏನು ಸಂತೋಷ್ ಲಾಡ್ ಇದ್ದಾರೆ, ಅವರೇ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ದಾರೆ. ಆದರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರುವಂಥ ಅವರದೇ ಕ್ಷೇತ್ರದಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಇದ್ದು ಜನ ಏನಂತಂದರೆ ನೀರಿನ ಮಧ್ಯೆ ದಾಟಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಏನಾದರೂ ಅಪಾಯಗಳಾದರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತೀವಿ. ನಾವೀಗ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಜನ ದಾಟ್ಕೊಂಡು ಹೋಗ್ತಾರೆ ಅನ್ನೋದು. ಈ ರೀತಿ ಅನ್ನೊಂದು ನೀರು ಇರುತ್ತೆ, ಈ ನೀರಿನಲ್ಲಿ ಏನಂತಾರೆ ಜನ ದಾಟ್ಕೊಂಡು ಹೋಗ್ಬೇಕು. ಕೆಲವೊಂದು ಸಲ ಏನಂತಂದರೆ ಅಲ್ಲಿ ಹುಳ ಉಪ್ಪಡಿಗಳಿರ್ತಾವೆ, ಅದನ್ನು ಕೂಡ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ಎಷ್ಟೋ ಮಕ್ಕಳು ಇಂಥ ಸಂದರ್ಭದಲ್ಲಿ ದಾಟೋದು ಕೂಡ ಹೆದರ್ತಾ ಇದ್ದಾರೆ. ನಾವು ನೋಡ್ಬೋದಾಗಿದೆ ಅಲ್ಲಿ ಒಬ್ಬರು ಏನಂತಾರೆ ಗ್ರಾಮಕ್ಕೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ. ಅವ್ರು ಯಾವ ರೀತಿ ನೀರಿನಲ್ಲಿ ಏನಂದರೆ ಜಾಗರೂಕತೆಯನ್ನು ವಹಿಸಿ ಹೋಗ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಏನಾದರೂ ತಗ್ಗುಗಳಿದ್ರೂ ಕೂಡ ಏನಂತಾರೆ ಅಪಾಯ ಸಂಭವಿಸ್ಬೋದು, ನೀರಿನ ಪ್ರಮಾಣ ಏರಿದ್ರು ಕೂಡ ಸಂಭವಿಸ್ಬೋದು. ರಾತ್ರಿ ಹೊತ್ತಿನಲ್ಲಿ ಏನಂತಾರೆ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಅಂದರೆ ಏಕಾಏಕಿ ಕೂಡ ನೀರು ಇರುತ್ತೆ. ಮೇಲ್ಭಾಗದಲ್ಲಿರುವಂಥ ಅರಣ್ಯ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರುತ್ತೆ. ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಏನಂತಂದರೆ ಜಿಲ್ಲೆ ಉಸ್ತುವಾರಿ ವಹಿಸಿಕೊಂಡಿರುವಂಥ ಉಸ್ತುವಾರಿ ಸಚಿವರು ತಮ್ಮ ಕ್ಷೇತ್ರದಲ್ಲಿರುವಂಥ ಒಂದು ಸೇತುವೆ ಕೂಡ ಅಂತಾರೆ ನಿರ್ಮಾಣ ಮಾಡೋದಕ್ಕೆ ನಿಷ್ಕಾಳಜಿ ವಹಿಸಿದ್ದು ಕೂಡ ಅಂತಾರೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಪಾತ್ರವಾಗ್ತಾಯಿದ್ದು. ಈ ಮಳೆಗಾಲದಲ್ಲಿ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟವನ್ನ ಪಟ್ಟಿದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತಿದ್ದಾರೆ. ಧಾರವಾಡ ಜಿಲ್ಲೆ ಬಾಲಗೇರಿ ಗ್ರಾಮಸ್ಥರು ಪರದಾಟವನ್ನ ಪಟ್ಟಿರೋದು. 2019ರ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಹಳ್ಳ ದಾಟಿ ಬೇರೆ ಊರುಗಳಿಗೆ ಜನರು ಹೋಗ್ತಾ ಇದ್ರು. ಇದೀಗ ಹಳ್ಳ ತುಂಬಿ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಜನರು ಇದರಿಂದಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ. ಸೇತುವೆಯನ್ನ ನಿರ್ಮಿಸಿ ಅಂತೇಳಿ ಶಾಸಕ ಲಾಡ್ಗೆ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಸೇತುವೆ ಇಲ್ಲದೆ ಇರೋದ್ರಿಂದಾಗಿ ಜನರಿಗೆಲ್ಲ ಬಹಳ ತಾಪತ್ರೆ ಆಗಿರೋದು. ಧಾರವಾಡದಲ್ಲಿ ಭೀಕರವಾದಂತಹ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳ್ಳ ದಾಟಲು ಸೇತುವೆ ಇಲ್ಲದೆ ಜನ ಪರದಾಟ ಪಡ್ತಾ ಇದ್ದಾರೆ. ಶಾಲೆಗೆ ಹೋಗಲಾಗದೆ ಮನೆಯಲ್ಲೇ ಮಕ್ಕಳು ಕುಳಿತುಕೊಂಡಿದ್ದಾರೆ. ಧಾರವಾಡ ಜಿಲ್ಲೆ ಬಾಲ್ಗೇರಿ ಗ್ರಾಮಸ್ಥರ ಪರದಾಟ ಇದು. ಒಂದು ಸೇತುವೆ ನಿರ್ಮಾಣ ಮಾಡಿದರೆ ನಾವು ಯಾವುದೇ ಈ ರೀತಿ ತೊಂದರೆ ಆಗ್ತಿರ್ಲಿಲ್ಲ ಅನ್ನೋದು. 2019ರಲ್ಲಿ ಬಂದ ಪ್ರವಾಹಕ್ಕೆ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಅದಾದ ನಂತರ ಸೇತುವೆಯನ್ನು ಮತ್ತೆ ನಿರ್ಮಾಣ ಮಾಡೇ ಇರಲಿಲ್ಲ. ಇದರಿಂದಾಗಿ ಜನರಿಗಂತೂ ಓಡಾಟಕ್ಕೆಲ್ಲ ಭಾಳ ತಾಪತ್ರೆ ಆಗಿದೆ. ರಸ್ತೆ ಬಂದಾಗಿದೆ, ಓಡಾಟಕ್ಕೆ ತೊಂದರೆ ಆಗಿದೆ. ಹಾಗೆ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ, ಮಾನ್ಯ ಮಂತ್ರಿಗಳಿಗೆ ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 2019ರಲ್ಲಿ ಪ್ರವಾಹದ ಆತಂಕ ಸೃಷ್ಟಿಸಿದ ರೀತಿಯಲ್ಲಿ ಮತ್ತೆ ಈ ವರ್ಷವೂ ಕೂಡ ಮಳೆ ಆಗ್ತಾ ಇದೆ. ಆದರೆ 2019ರ ಪ್ರವಾಹದ ಸಂದರ್ಭದಲ್ಲಿ ಏನು ಸೇತುವೆಗಳು ಕೆಲವೊಂದು ಕಡೆ ಕೊಚ್ಕೊಂಡು ಹೋಗಿದ್ದು, ಆ ಸೇತುವೆಗಳನ್ನು ಇವತ್ತಿನವರೆಗೂ ಕೂಡ ರಿಪೇರಿ ಮಾಡಿಲ್ಲ, ಮರು ನಿರ್ಮಾಣ ಮಾಡಲಿಂದಾಗಿ ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ಸೇತುವೆ ಬಳಿ ನಾವಿದ್ದೇವೇನು ಅಳ್ನಾವರ, ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಬಾಲ್ಗೇರಿ ಗ್ರಾಮ ಇದೆ. ಈ ಗ್ರಾಮದಲ್ಲಿ ನಾವೀಗ ಸೇತುವೆಯನ್ನು ನೋಡ್ಬೋದಾಗಿದೆ ಯಾವ ರೀತಿ ಒಂದು ಸ್ಥಿತಿಯಲ್ಲಿದೆ ಅಂತ. ಇದು 2019ರಲ್ಲಿ ಒಂದು ಏನು ಪ್ರವಾಹ ಬಂದಿತ್ತು, ಆ ಪ್ರವಾಹದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಸೇತುವೆ ಕೊಚ್ಕೊಂಡು ಹೋಗಿತ್ತು. ಆ ಬಳಿಕ ಬಂದಂಥ ಮಳೆಗಳಿಗೂ ಕೂಡ ಅಂತಾರೆ ಸ್ವಲ್ಪ ಪ್ರಮಾಣಕ್ಕೆ ಕೊಚ್ಕೊಂಡು ಹೋಗಿ ಸಂಪೂರ್ಣವಾಗಿ ಯಾವುದೂ ಕೂಡ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ದಾಟುವುದಕ್ಕೆ ಬರದಂಥ ಪರಿಸ್ಥಿತಿ ಇದೆ. ಆದರೂ ಇನ್ನೂವರೆಗೂ ಕೂಡ 5-6 ವರ್ಷವಾದರೂ ಕೂಡ ಏನಂತಾರೆ ಇನ್ನೂವರೆಗೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರ ಬಗ್ಗೆ ಜನಪ್ರತಿನಿಧಿಗಳ ಸಮಿತಿ ಕಾಳಜಿ ವಹಿಸಿಲ್ಲ. ಪ್ರಮುಖವಾಗಿ ಏನಂತಂದರೆ ಅಕ್ಕಪಕ್ಕದಲ್ಲಿ ಏನಂತಾರೆ ನೀರಿದೆ, ನೀರಿನಲ್ಲೇ ದಾಟ್ಕೊಂಡು ಏನಂತಾರೆ ಜನ ಮತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ. ಒಂದೊಂದು ಸಲ ಹಳ್ಳದ ನೀರು ಏರಿದರೆ ಏನಂತಂದರೆ ಶಾಲೆಗೆ ಹೋಗದೆ ಮಕ್ಕಳು 20 ದಿನ 1 ತಿಂಗಳ ಗಂಟಲೆ ಮನೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತೆ ಈ ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಶಾಸಕರು ಇದಕ್ಕೊಂದು ಪೂಜೆಯನ್ನು ಕೂಡ ಮಾಡಿದ್ರು. ಪೂಜೆ ಮಾಡಿ ಇನ್ನೇನು ಕಾಮಗಾರಿ ಆರಂಭ ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ಜನ ಇದ್ದರು. ಆದರೆ ಆ ಶಾಸಕರಿದ್ದಾಗ ಕೂಡ ಆಗಲ್ಲ. ಅದ್ರ ಬಳಿಕ ಏನಂತಾರೆ ಬದಲಾವಣೆಯಾಗಿ ಈಗಿರುವಂಥ ಶಾಸಕರು ಏನು ಸಂತೋಷ್ ಲಾಡ್ ಇದ್ದಾರೆ, ಅವರೇ ಕೂಡ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದ್ದಾರೆ. ಆದರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಇರುವಂಥ ಅವರದೇ ಕ್ಷೇತ್ರದಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಇದ್ದು ಜನ ಏನಂತಂದರೆ ನೀರಿನ ಮಧ್ಯೆ ದಾಟಿಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಏನಾದರೂ ಅಪಾಯಗಳಾದರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತೀವಿ. ನಾವೀಗ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಜನ ದಾಟ್ಕೊಂಡು ಹೋಗ್ತಾರೆ ಅನ್ನೋದು. ಈ ರೀತಿ ಅನ್ನೊಂದು ನೀರು ಇರುತ್ತೆ, ಈ ನೀರಿನಲ್ಲಿ ಏನಂತಾರೆ ಜನ
ದಾಟ್ಕೊಂಡು ಹೋಗ್ಬೇಕು. ಕೆಲವೊಂದು ಸಲ ಏನಂತಂದರೆ ಅಲ್ಲಿ ಹುಳ ಉಪ್ಪಡಿಗಳಿರ್ತಾವೆ, ಅದನ್ನು ಕೂಡ ನೋಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಎಷ್ಟೋ ಮಕ್ಕಳು ಇಂಥ ಸಂದರ್ಭದಲ್ಲಿ ದಾಟೋದು ಕೂಡ ಹೆದರ್ತಾ ಇದ್ದಾರೆ. ನಾವು ನೋಡ್ಬೋದಾಗಿದೆ ಅಲ್ಲಿ ಒಬ್ಬರು ಏನಂತಾರೆ ಗ್ರಾಮಕ್ಕೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ. ಅವ್ರು ಯಾವ ರೀತಿ ನೀರಿನಲ್ಲಿ ಏನಂದರೆ ಜಾಗರೂಕತೆಯನ್ನು ವಹಿಸಿ ಹೋಗ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಏನಾದರೂ ತಗ್ಗುಗಳಿದ್ರು ಕೂಡ ಏನಂತಾರೆ ಅಪಾಯ ಸಂಭವಿಸ್ಬೋದು, ನೀರಿನ ಪ್ರಮಾಣ ಏರಿದ್ರು ಕೂಡ ಸಂಭವಿಸ್ಬೋದು. ರಾತ್ರಿ ಹೊತ್ತಿನಲ್ಲಿ ಏನಂತಾರೆ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಅಂದರೆ ಏಕಾಏಕಿ ಕೂಡ ನೀರು ಇರುತ್ತೆ. ಮೇಲ್ಭಾಗದಲ್ಲಿರುವಂಥ ಅರಣ್ಯ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರುತ್ತೆ. ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಏನಂತಂದರೆ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡಿರುವಂಥ ಉಸ್ತುವಾರಿ ಸಚಿವರು ತಮ್ಮ ಕ್ಷೇತ್ರದಲ್ಲಿರುವಂಥ ಒಂದು ಸೇತುವೆ ಕೂಡ ಅಂತಾರೆ ನಿರ್ಮಾಣ ಮಾಡೋದಕ್ಕೆ ನಿಷ್ಕಾಳಜಿ ವಹಿಸಿದ್ದು ಕೂಡ ಅಂತಾರೆ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಪಾತ್ರವಾಗ್ತಾಯಿದ್ದು. ಈ ಮಳೆಗಾಲದಲ್ಲಿ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಡಿ ವಿ ಕಮ್ಮ